ಒಂದು ಅಂದವಾದ ಹಳ್ಳಿಯಲ್ಲಿ ಪ್ರಸಾದ್ ಶಾರದ ದಂಪತಿಗಳಿರ್ತಾ ಇದ್ರು. ಆ ದಂಪತಿಗಳಿಗೆ ರಮೇಶ್, ಸುರೇಶ್, ಅರುಣ್ ಅನ್ನುವ ಮೂವರು ಮಕ್ಕಳಿರುತ್ತಾರೆ. ಮೂವರಿಗೂ ಮದುವೆ ಆಗಿರುತ್ತದೆ. ದೊಡ್ಡ ಸೊಸೆ ಅನಾಮಿಕಾ, ಅವಳು ಬಹಳ ಬಡ ಕುಟುಂಬದಿಂದ ಬಂದವಳು. ಆದ್ರೆ ಗುಣದಲ್ಲಿ ಮಾತ್ರ ಆಕೆಯನ್ನು ಮಿಂಚಿದವರೆಲ್ಲ. ಮನೆಯ ಜವಾಬ್ದಾರಿ ಎಲ್ಲ ತನ್ನ ಭುಜದ ಮೇಲೆ ಹಾಕಿಕೊಂಡು ಅತ್ತೆ ಮಾವಂದಿರನ್ನು ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಾ ಇದ್ಲು. ಇನ್ನು ಎರಡನೇ ಮಗ ಸುರೇಶ್, ಅವನ ಹೆಂಡತಿ ಅವನಿ. ಮೂರನೇ ಮಗ ಅರುಣ್, ಅವನ ಹೆಂಡತಿ ಅಂಜಲಿ. ಇವರಿಬ್ಬರು ಬಹಳ ಧನಿಕ ಕುಟುಂಬದಿಂದ ಬಂದವರು. ತವರು ಮನೆಯಲ್ಲಿ ದುಡ್ಡಿದೆ ಅನ್ನುವ ಒಂದೇ ಒಂದು ಪೊಗರಿನಿಂದ ಅವರ ಅತ್ತೆಯವರ ಮನೆಯಲ್ಲಿ ಯಾವ ಕೆಲಸವೂ ಮಾಡದೆ ಡ್ರೆಸ್ಗಳನ್ನ ಬದಲಾಯಿಸಿಕೊಳ್ತಾ ಶಾಪಿಂಗ್ ಮಾಲ್ ಸುತ್ತುತ್ತಾ ತಿರುಗುತ್ತಾ ಕಾಲವನ್ನು ವೃಥಾ ಮಾಡ್ತಾ ಇದ್ರು. ಪ್ರತಿ ವಿಷಯದಲ್ಲಿಯೂ ದೊಡ್ಡ ಸೊಸೆ ಅನಾಮಿಕಳನ್ನು ಬಡತನದಿಂದ ಏಟು ಹೊಡೆಯುತ್ತಾ ರಾಚಿ ರಂಪ ಮಾಡ್ತಾ ಇದ್ರು. ಒಂದು ದಿನ ಬೆಳಗ್ಗೆ ಮನೆಯಲ್ಲಿ ಶಾರದಾ ಅನಾಮಿಕಳ ಹತ್ರ ಹೀಗಂತಾಳೆ, ಅಮ್ಮ ಅನಾಮಿಕಾ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಾಗಿದ್ಯಾ? ಮನೆಯೆಲ್ಲ ಗುಡಿಸಿ ರಂಗೋಲಿ ಇಟ್ಟು ಆಗ್ಲೇ ಅಡುಗೆ ಮನೆ ಕೂಡ ತೂರ್ಕೊಂಡ್ಯಾ? ಸ್ವಲ್ಪ ವಿಶ್ರಾಂತಿ ತಗೋಬೋದಲ್ಲಮ್ಮ, ನೀನೊಬ್ಬಳೆ ಎಷ್ಟು ಅಂತ ಮಾಡ್ತೀಯಾ? ಪರವಾಗಿಲ್ಲ ಬಿಡಿಯತ್ತೆ, ನನಗಿದೆಲ್ಲ ಅಭ್ಯಾಸನೇ ಅಲ್ವಾ. ಮಾವಯ್ಯ ಹೇಳುವ ಹೊತ್ತಿಗೆ ಬಿಸಿ ಬಿಸಿಯಾಗಿ ಕಾಫಿ ಕೊಡ್ಬೇಕಲ್ಲ ಅಂತ ಅಡುಗೆ ಮನೆಗೆ ಬಂದೆ. ಈ ದಿನ ಟಿಫಿನ್ಗೆ ಪೂರಿ ಆಲೂಗೆಡ್ಡೆ ಕರಿ ಮಾಡ್ತಾ ಇದ್ದೀನಿ. ನಿನ್ನ ಕಷ್ಟ ನೋಡ್ತಾ ಇದ್ರೆ ನನ್ನ ಎದೆ ಒಡೆಯುತ್ತಮ್ಮ. ಆ ಇಬ್ರು ಇದ್ದಾರೆ, ಯಾವ ದಿನವಾದ್ರೂ ಬೆಳಿಗ್ಗೆ 8ಗಿಂತ ಮೊದಲೇ ಎದ್ದಿದಾರಾ? ಅವರಿಗೆ ಆಸ್ತಿ ಪಾಸ್ತಿ ಇದೆ ಅನ್ನೋ ಪವರೇ ಹೊರತು ಸಂಸ್ಕಾರ ಒಂದಿಂಚೂ ಇಲ್ಲ ಎಂದು ಶಾರದಾ ಅನ್ನುತ್ತಾ ಇರುವಾಗಲೇ ಬೆಳಿಗ್ಗೆ 10 ಗಂಟೆ ಸಮಯದಲ್ಲಿ ನಿದ್ರೆಯಿಂದ ಎದ್ದು ತಲೆ ಒದರಿಕೊಳ್ಳುತ್ತಾ ಹಾಲ್ ಒಳಗೆ ಬರುತ್ತಾರೆ ಅವನಿ, ಅಂಜಲಿ. ಅವರನ್ನು ನೋಡುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಏನತ್ತೆ, ಬೆಳಿಗ್ಗೆ ಬೆಳಿಗ್ಗೆನೆ ನಮ್ ಬಗ್ಗೆ ಏನೋ ಮಾತಾಡ್ತಾ ಇದ್ದೀರಾ? ನಾವೇನಾದ್ರೂ ಈ ಮನೆಯಲ್ಲಿ ಕೆಲ್ಸದವ್ರು ಅಂದ್ಕೊಂಡಿದ್ದೀರಾ ಏನೋ? ಬೆಳಿಗ್ಗೆನೆ ಎದ್ದು ಕೆಲಸ ಮಾಡೋದಕ್ಕೆ? ಹೌದು ಅಕ್ಕ, ನಾವು ತಗೊಂಡ್ ಬಂದ ವರದಕ್ಷಿಣೆಯಿಂದಲೇ ಅಲ್ಲ ಈ ಮನೆ ಇಷ್ಟು ದರ್ಜೆಯಿಂದ ನಡೀತಾ ಇದೆ. ನಮ್ಮ ಅಪ್ಪ ಕೊಟ್ಟ ದುಡ್ಡಿನಿಂದ ಈ ಮನೆಯಲ್ಲಿ ಇನ್ನೂ 10 ಜನ ಕೆಲ್ಸದವ್ರನ್ನ ಇಟ್ಕೋಬಹುದು. ಆದ್ರೂ ಈ ಅನಾಮಿಕಾ ಇರುವಾಗ ಕೆಲ್ಸದವ್ರ ಹತ್ರ ಕೆಲ್ಸ ಏನಿದೆ ಬಿಡು. ತಗೋ ಅವನಿ, ಅಂಜಲಿ, ಬಿಸಿ ಬಿಸಿ ಕಾಫಿ. ಛೀ, ಏನ್ ಅನಾಮಿಕಾ ಇದು ಕಾಫಿ? ನಿಜಕ್ಕೂ ನಿಂಗೆ ಕಾಫಿ ಮಾಡೋದಕ್ಕೆ ಕೂಡ ಬರಲ್ವಾ? ನಮ್ಮ ಮನೇಲಂತ ಕೆಲಸದವರು ಕೂಡ ಇದಕ್ಕಿಂತ ಅದ್ಭುತವಾಗಿ ಮಾಡ್ತಾರೆ. ನಿಂಗೆ ಆ ಬಡತನದ ವಾಸನೆ ಇನ್ನೂ ಹೋದ ಹಾಗೆಲ್ಲ. ಬಿಟ್ಬಿಡು ಅಕ್ಕ, ಅವಳ ತಾಯಿಗೆ ಕರೆಕ್ಟ್ ಆಗಿ ಮಾಡ್ತಾಳೆ. ಆದ್ರೂ ನಾವು ಈ ದಿನ ಸಿಟಿನಲ್ಲಿ ಹೊಸದಾಗಿ ಓಪನ್ ಮಾಡಿದ ಶಾಪಿಂಗ್ ಮಾಲ್ಗೆ ಹೋಗ್ಬೇಕಲ್ಲ, ಬೇಗ ರೆಡಿಯಾಗು. ಏನಮ್ಮ ನೀವು ಬೆಳಿಗ್ಗೆನೆ ಒಂದೇ ಸಮನೆ ರೆಡಿ ಆಗ್ತಾ ಇದ್ದೀರಾ? ನೆನೆನೆ ಅಲ್ವಾ 10,000 ಇಟ್ಟು ಬಟ್ಟೆ ಕೊಂಡ್ಕೊಂಡ್ ಬಂದಿದ್ದೀರಾ. ಈ ದಿನ ಮತ್ತೆ ಯಾಕೆ ಶಾಪಿಂಗ್ ಮಾಲ್ ಅಂತ ಇದ್ದೀರಾ? ಮನೇಲಿ ಎಷ್ಟೊಂದು ಕೆಲಸ ಇದೆ ಅಲ್ಲ, ಒಂದು ಕೆಲಸವಾದ್ರೂ ಅನಾಮಿಕಂಗೆ ಸಹಾಯ ಮಾಡ್ಬೋದಲ್ಲ. ಅತ್ತೆ, ನಮ್ಗೆ ಕೆಲಸ ಮಾಡೋದಕ್ಕೆ ಅಭ್ಯಾಸವಿಲ್ಲ. ನಮ್ಮ ಅಪ್ಪ ನಮ್ಮನ್ನ ಮಹಾರಾಣಿ ಹಾಗೆ ಬೆಳೆಸಿದ್ದಾರೆ. ಈ ಅಡುಗೆ ಮನೆ ಕೆಲಸ, ಪಾತ್ರೆ ತೊಳೆಯೋದು ಇವೆಲ್ಲ ನಮ್ಮಿಂದಾಗಲ್ಲ. ಅನಾಮಿಕಾ ಹೇಗೋ ಬಡ ಮನೆಯಿಂದ ಬಂದವಳಲ್ವಾ, ಇದೆಲ್ಲ ಅವಳಿಗೆ ತುಂಬಾ ಅಭ್ಯಾಸ, ಅವಳೇ ಮಾಡ್ಕೋತಾಳೆ. ಆಗ ಅವನಿ ಅಂದ ಮಾತಿಗೆ ಅನಾಮಿಕಾ ಮನಸ್ಸು ಚುರುಕನ್ನುತ್ತದೆ. ಆದ್ರೆ ಏನು ಅನ್ನದೆ ಮೌನವಾಗಿ ಅಡುಗೆ ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ಪ್ರಸಾದ್ ಬರ್ತಾನೆ. ಏನ್ ಶಾರದಾ, ಯಾಕೆ ಅಷ್ಟೊಂದು ಕೋಪದಿಂದಿದ್ಯಾ? ಬೆಳಿಗ್ಗೆನೆ ಅವ್ರ ಜೊತೆ ವಾದ ಏನಕ್ಕೆ? ಅವರ ಬುದ್ಧಿ ಬದಲಾಗಲ್ಲ ಹೊರತು ಬಿಟ್ಟು. ಹೇಗೆ ಬಿಡು ಅಂತೀರರಿ? ನೋಡಿದ್ರಲ್ಲ ನನ್ನ ದೊಡ್ಡ ಸೊಸಿನ ಹೇಗಿಲ್ಲ ಅಂತ ಇದ್ದಾರೆ. ಅವಳು ಬಡವ್ರ ಮನೆ ಹುಡುಗಿ ಆದ್ರೇನು ಅವಳಿಗೆ ಮನಸ್ಸಿರಲ್ವಾ? ಅವಳು ಮನುಷ್ಯಳೇ ಅಲ್ವಾ? ಇವ್ರೇನು ದುಡ್ಡಿದೆ ಅಂತ ಬೀಗ್ತಾ ಯಾವ ಕೆಲಸವೂ ಮಾಡದೆ ತಿರುಗ್ತಾ ಇದ್ದಾರೆ. ಅವಳು ಒಬ್ಬಳ ಮೇಲೆ ಇಷ್ಟೊಂದು ಭಾರ ಬೀಳ್ತಾ ಇದ್ದೀರಿ. ಕಾಲ ಎಲ್ಲದಕ್ಕೂ ಉತ್ತರ ಹೇಳುತ್ತಮ್ಮ ಶಾರದಾ. ದುಡ್ಡು ಶಾಶ್ವತವಲ್ಲ, ಗುಣವೇ ಶಾಶ್ವತ. ಆ ವಿಷಯ ಅವರಿಗೆ ಬೇಗದಲ್ಲಿ ಅರ್ಥವಾಗುತ್ತೆ ಬಿಡು, ನೀನು ದುಃಖ ಪಡಬೇಡ. ಆ ದಿನ ಸಾಯಂಕಾಲ ರಮೇಶ್ ಆಫೀಸಿನಿಂದ ಮನೆಗೆ ಬರುತ್ತಾನೆ. ಅನಾಮಿಕಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಸುಸ್ತಾಗಿರುವುದನ್ನು ನೋಡಿ ಬಹಳ ದುಃಖ ಪಡ್ತಾನೆ. ಏನ್ ಅನಾಮಿಕಾ ಇದು, ಬೆಳಿಗ್ಗೆ ಎದ್ದಾಗಿನಿಂದ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀಯಾ? ನಿನಗೆ ಆಲಸ್ಯ ಅನ್ನೋದಿಲ್ವಾ? ಅವರಿಬ್ಬರು ಏನು ಮಾಡೋದಿಲ್ಲ, ಕನಿಷ್ಠ ನಿಂಗೆ ಸಹಾಯ ಕೂಡ ಮಾಡಲ್ವಾ? ಅಯ್ಯೋ, ನೀವೇನಕ್ಕೆ ದುಃಖ ಪಡ್ತಾ ಇದ್ದೀರಿ? ಅವನಿ, ಅಂಜಲಿ ಚಿಕ್ಕಂದಿನಿಂದ ಮುದ್ದಿನಿಂದ ಬೆಳೆದಿದ್ದಾರೆ. ಅವರಿಗೆ ಕೆಲಸದ ಅಭ್ಯಾಸವಿಲ್ಲ. ನಂಗೆ ಕೆಲಸ ಮಾಡೋದು ಅಭ್ಯಾಸನೇ ಅಲ್ವಾ, ನನಗೆ ಯಾವ ಕಷ್ಟನೂ ಇಲ್ಲ ರೀ. ನಿಂಗ ಕಷ್ಟ ಅನಿಸ್ತಾ ಇದ್ದಿದ್ರು ನನ್ಗೆ ಕಷ್ಟ ಅನ್ಸುತ್ತೆ ಅನಾಮಿಕಾ. ಅವರು ನಿನ್ನ ಬಡತನದ ಹೆಸರಿನಿಂದ ಅವಮಾನಿಸ್ತಾ ಇದ್ರೆ ನನ್ ರಕ್ತ ಕುದಿಯುತ್ತೆ. ಬೇಡರಿ, ನೀವು ನನಗೈಗೆ ಅವ್ರ ಹತ್ರ ಯಾವ ಜಗಳನೂ ಮಾಡಬೇಡಿ. ಕುಟುಂಬ ಅಂದ್ರೆ ಒಗ್ಗಟ್ಟಾಗಿರ್ಬೇಕು. ಅತ್ತೆ ಮಾವಯ್ಯ ನನ್ನನ್ನು ಸ್ವಂತ ಮಗಳ ಹಾಗೆ ನೋಡ್ಕೊತಾ ಇದ್ದಾರೆ. ನನಗ ಅದೇ 10,000. ದುಡ್ಡಿನ ಬಗ್ಗೆ ಮಾತಾಡುವವರ ಮನಸ್ಸು ಬದಲಾಗುವ ದಿನ ಖಂಡಿತ ಬರುತ್ತೆ. ಹಾಗೆ ಅನ್ನುತ್ತಲೇ ಅನಾಮಿಕಾ ಮಾತನ್ನು ಕೇಳಿದ ರಮೇಶ್ ಆಕೆಯ ಒಳ್ಳೆತನಕ್ಕೆ ಸಂತೋಷ ಪಡುತ್ತಾನೆ. ಅದೇ ಸಮಯದಲ್ಲಿ ಸುರೇಶ್, ಅರುಣ್ ತಮ್ಮ ರೂಮಿನಲ್ಲೇ ತಮ್ಮ ಹೆಂಡತಿಯರ ಜೊತೆ ವಾದಿಸ್ತಾ ಇರ್ತಾರೆ. ಅವನಿ, ಇದೇನಾದ್ರೂ ಚೆನ್ನಾಗಿದ್ಯಾ? ನೀನು ದಿನ ಶಾಪಿಂಗ್ ಅಂತ ಹೋಗ್ತೀಯ, ಅತಿಗೆ ಮಾತ್ರ ದಿನವೆಲ್ಲ ಮನೆಯಲ್ಲಿ ಚಾಕ್ರಿ ಮಾಡ್ತಾ ಇದ್ದಾಳೆ. ಕನಿಷ್ಠ ಸ್ವಲ್ಪ ಕೂಡ ಸಹಾಯ ಮಾಡಲ್ವಾ ನೀನು? ಓಹೋ, ನಿಮ್ಮ ಅತ್ತಿಗೆ ನಮ್ಮ ಮೇಲೆ ನಿಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಏನೋ? ನೋಡು ಸುರೇಶ್, ನಾನೇನು ನಿನ್ನ ಅತ್ತಿಗೆ ಹಾಗೆ ಬಡವರ ಮನೆಯಿಂದ ಬಂದಿಲ್ಲ. ನಾನು ಈ ಮನೆಗೆ ಬಂದಾಗ 2 ಕೋಟಿ ರೂಪಾಯಿ ವರದಕ್ಷಿಣೆ ತಂದಿದ್ದೀನಿ. ಆ ದುಡ್ಡಿನಿಂದ ನೀವು ವ್ಯಾಪಾರ ಕೂಡ ಮಾಡ್ತಾ ಇದ್ದೀರಾ. ಅಂತಹ ನನ್ನನ್ನು ಕೆಲಸ ಮಾಡೋದ್ಯಾ? ಆಗೋದಿಲ್ಲ. ಅಂಜಲಿ, ನಮ್ಮ ಅಣ್ಣಯ್ಯ ಅಂದ ಮಾತಲ್ಲಿ ನ್ಯಾಯವಿದೆ. ಅತ್ತಿಗೆ ನೋಡಿದ್ರೆ ಪಾಪ ಅನ್ಸುತ್ತೆ. ನೀನಾದ್ರೂ ಸ್ವಲ್ಪ ಸಹಾಯ ಮಾಡ್ಬೋದಲ್ಲ.
ಹಲೋ, ನನ್ನನ್ನು ಕೆಲ್ಸದವರಾಗಿ ನೋಡಿದ್ರಿ ಅಂದ್ರೆ ನಾನ್ ಸುಮ್ನಿರಲ್ಲ. ನಮ್ಮ ಅಪ್ಪಂಗೆ ಒಂದು ಫೋನ್ ಮಾಡ್ದೆ ಅಂದ್ರೆ ಬಂದು ನನ್ನನ್ನ ಕರ್ಕೊಂಡು ಹೋಗ್ತಾರೆ. ನಿಮ್ಮನೆ ನನ್ನ ವರದಕ್ಷಿಣೆ ದುಡ್ಡಿಂದ ನಡೀತಾ ಇದೆ, ನೆನಪಿನಲ್ಲಿ ಇಟ್ಕೊಳ್ಳಿ. ನಾನು ಹೀಗೆ ಇರ್ತೀನಿ, ಹೀಗೆ ಎಂಜಾಯ್ ಮಾಡ್ತೀನಿ. ಹಾಗೆ ಹೆಂಡತಿಯರ ಗರ್ವದ ಮುಂದೆ ಆ ಇಬ್ಬರು ಗಂಡಂದಿರು ಏನು ಅನ್ನಲಾರದೆ ಮೌನವಾಗಿದ್ದು ಬಿಡುತ್ತಾರೆ. ದಿನಗಳು ಕಳೆಯುತ್ತಾ ಇರುತ್ತದೆ. ಅವನಿ ಅಂಜಲಿಯರ ಪೊಗರು ದಿನ ದಿನಕ್ಕೂ ಹೆಚ್ಚಾಗುತ್ತಾನೆ ಇರುತ್ತದೆ. ಅನಾಮಿಕಾ ಮಾತ್ರ ಸಹನೆಯಿಂದ ಎಲ್ಲವನ್ನು ಸಹಿಸುತ್ತಾ ಮನೇನ ನಡೆಸ್ತಾ ಇರ್ತಾಳೆ. ಒಂದು ದಿನ ಬೆಳಿಗ್ಗೆ ವಾತಾವರಣ ಬಹಳ ತಣ್ಣಗಿರುತ್ತದೆ. ಅನಾಮಿಕಂಗೆ ತೀವ್ರವಾದ ಜ್ವರ ಬರುತ್ತದೆ. ಮೈಯೆಲ್ಲ ಸುಡ್ತಾ ಇದ್ರು ಸರಿ, ಅತ್ತೆ ಮಾವಂದಿರಿಗೆ ಕಾಫಿ ಕೊಡ್ಬೇಕು ಅಂತ ಅಡಿಗೆ ಮನೆಯೊಳಗೆ ಹೋಗುತ್ತಾಳೆ. ಆದರೆ ತಲೆ ತಿರುಗಿ ಅಲ್ಲೇ ಬಿದ್ದು ಬಿಡುತ್ತಾಳೆ. ಅಯ್ಯೋ ದೇವ್ರೆ, ಅನಾಮಿಕಾ ಏನಾಯ್ತಮ್ಮ? ರಮೇಶು, ಸುರೇಶು, ಏನ್ರಿ, ಬೇಗ ಬನ್ರಿ, ಅನಾಮಿಕಾ ಕೆಳಗ್ ಬಿದ್ದೋಗಿದ್ದಾಳೆ. ಅದನ್ನು ಕೇಳಿದ ನಂತರ ಎಲ್ಲರೂ ಓಡ್ಕೊಂಡು ಬರ್ತಾರೆ. ರಮೇಶ್ ಗಾಬರಿಯಿಂದ ಅನಾಮಿಕಳನ್ನು ಎತ್ತಿಕೊಂಡು ರೂಮಿನೊಳಗೆ ಮಲಗಿಸುತ್ತಾನೆ. ಡಾಕ್ಟರ್ ಅನ್ನು ಕರೆಸುತ್ತಾರೆ. ಡಾಕ್ಟರ್ ಅವರೇ, ನಮ್ಮ ಸೊಸೆಗೆ ಏನಾಯ್ತು? ಜ್ವರ ಬಹಳ ಹೆಚ್ಚಾಗಿರೋ ಹಾಗಿದೆ. ಜ್ವರ ಬಹಳ ತೀವ್ರವಾಗಿದೆ. ಅದಕ್ಕೆ ಸರಿಯಾಗಿ ನೀರಸ ಕೊಡವಾಗಿದ್ದಾಳೆ. ಆಕೆಗೆ ಸರಿಯಾದ ವಿಶ್ರಾಂತಿ ಇಲ್ಲ. ಕನಿಷ್ಠ 1 ವಾರದ ಕೆಲಸ ಆಕೆ ಮಂಚದಿಂದ ಏಳಬಾರದು. ಪೂರ್ತಿಯಾಗಿ ವಿಶ್ರಾಂತಿ ತಗೋಬೇಕು. ಔಷಧಿ ಬರ್ಕೊಡ್ತಾ ಇದ್ದೀನಿ, ಸಮಯಕ್ಕೆ ಕೊಡಿ ಎಂದು ಹೇಳಿ ಡಾಕ್ಟರ್ ಹೊರಟು ಹೋದ ನಂತರ ಅವನಿ ಅಂಜಲಿ ಇಬ್ಬರು ತಯಾರಾಗಿ ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಹಿಡ್ಕೊಂಡು ಹಾಲ್ಗೆ ಬರ್ತಾರೆ. ಅಂಜಲಿ, ಈ ದಿನ ನಮ್ಮ ಫ್ರೆಂಡ್ಸ್ ಜೊತೆ ಕಿಟಿ ಪಾರ್ಟಿ ಇದೆ ಅಲ್ವಾ? ಬೇಗ ಹೋಗ್ಬೇಕು, ಇಲ್ಲ ಅಂದ್ರೆ ಲೇಟ್ ಆಗಿ ಹೋಗುತ್ತೆ. ಹೌದು ಅಕ್ಕ, ಈ ದಿನ ನಾನೊಂದು ಹೊಸ ಡೈಮಂಡ್ ನೆಕ್ಲೆಸ್ ಕೊಂಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೀನಿ. ಬಾ ಹೋಗೋಣ. ಏನ್ರೇ ನೀವಿಬ್ರು ತಯಾರಾಗಿರೋದು? ಎಲ್ಲಿಗೆ ಹೊರಡ್ತಾ ಇದ್ದೀರಾ? ಅನಾಮಿಕಂಗೆ ಜ್ವರ ಬಂದು ಮಂಚದ ಮೇಲಿದ್ರೆ ನೀವು ಇಲ್ಲಿ ಪಾರ್ಟಿ ಶಾಪಿಂಗ್ ಅಗತ್ಯನಾ? ಅತ್ತೆ, ಅವಳಿಗೆ ಜ್ವರ ಬಂದ್ರೆ ನಾವೇನ್ ಮಾಡ್ಬೇಕು? ಔಷಧಿ ಹಾಕೊಂಡ್ರೆ ಕಡಿಮೆ ಆಗುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ರು ನಮ್ಗಾಗಿ ವೇಟ್ ಮಾಡ್ತಾ ಇರ್ತಾರೆ. ನಾವು ಹೋಗ್ಬೇಕು. ನಾಚಿಕೆ ಇಲ್ವಾ ನಿಮ್ಮಿಬ್ಬರಿಗೆ? ಮನೆಯಲ್ಲಿ ದೊಡ್ಡ ಸೊಸೆ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾಳೆ. ಏಳಲಾರದ ಪರಿಸ್ಥಿತಿಯಲ್ಲಿದ್ರೆ ಕನಿಷ್ಠ ಮಾತಾಡ್ಸೋಣ ಅನ್ನೋ ಆಲೋಚನೆ ಕೂಡ ಇಲ್ವಾ ನಿಮ್ಗೆ? ಈ ಒಂದು ದಿನ ಮನೆಯಲ್ಲಿದ್ದು ಕೆಲಸ ಮಾಡ್ಕೊಳಕ್ಕಾಗಲ್ವಾ? ಕೆಲ್ಸನ ನಾವು ಕೆಲಸ ಮಾಡಲ್ಲ ಅತ್ತೆ. ನಾವು ಮೊದ್ಲೇ ಹೇಳಿದ್ವಿ, ನಮ್ಮಿಂದ ಕೆಲ್ಸವಾಗಲ್ಲ. ಬೇಕು ಅಂದ್ರೆ 1 ವಾರದ ಹೊತ್ತು ಹೋಟೆಲ್ ಇಂದ ಊಟ ತರಿಸ್ಕೊಳ್ಳಿ, ನಾವು ಅದಕ್ಕೆ ಬಿಲ್ ಕಟ್ತೀವಿ. ನಮ್ಮ ಹತ್ರ ಬಹಳ ದುಡ್ಡಿದೆ. ಏನಮ್ಮ ನಿಲ್ಸ್ರಮ್ಮ ನಿಮ್ಮ ಪೊಗರು? ದುಡ್ಡು ದುಡ್ಡು ದುಡ್ಡು, ಇದೇನಾ ನಿಮ್ಮ ಜೀವನ? ದುಡ್ಡಿನಿಂದ ಮನುಷ್ಯರನ್ನ ಕೊಂಡ್ಕೊತೀರ ಹೊರತು ಮನಸ್ಸನ್ನ ಕೊಂಡ್ಕೊಳಕ್ಕಾಗಲ್ಲ. ಅನಾಮಿಕಂಗೆ ಜ್ವರ ಬಂದ್ರೆ ನಿಮಗೆ ಸ್ವಲ್ಪನೂ ಇಲ್ವಾ? ಅವನಿ, ಪ್ಲೀಸ್, ಒಂದು ದಿನ ಕಿಟಿ ಪಾರ್ಟಿಗೆ ಹೋಗ್ತಾ ಇದ್ರೆ ಏನಾಗುತ್ತೆ? ಅತ್ತಿಗೆಗೆ ಚೆನ್ನಾಗಿಲ್ವಲ್ಲ, ಮನೇಲಿರು. ನನ್ ಮಾತು ಕೇಳಿ ಸುರೇಶ್, ನನಗೆ ಆರ್ಡರ್ ಮಾಡ್ಬೇಡಿ, ನಾನು ಹೋಗ್ತಾ ಇದ್ದೀನಿ. ನೀನು ಬಾ ಅಂಜಲಿ. ಹಾಗೆಂದು ಇಬ್ಬರು ಯಾರ ಮಾತನ್ನು ಕೇಳದೆ ಅನಾಮಿಕಳಿಗೆ ಕನಿಷ್ಠ ಹೇಗಿದೆ ಅಂತ ಕೂಡ ನೋಡದೆ ಕಾರು ಹಾಕಿಕೊಂಡು ಹೊರಟು ಹೋಗುತ್ತಾರೆ. ಪ್ರಸಾದ್, ಶಾರದಾ 3 ಮಕ್ಕಳು. ಅವರ ನಡವಳಿಕೆಗೆ ಬೇಜಾರಾಗಿ ಹೋಗುತ್ತದೆ. ನೋಡಿದ್ರಲ್ಲಪ್ಪ, ಇವರ ಮನಸ್ಸಲ್ಲಿ ಎಷ್ಟು ಅಹಂಕಾರ ತುಂಬಿ ಹೋಗಿದೆ. ಅನಾಮಿಕಾ ಇವರೆಲ್ಲರಿಗಾಗಿ ರಾತ್ರಿ ಹಗಲು ಕಷ್ಟಪಡ್ತಾ ಇರ್ತಾಳೆ. ಆದ್ರೆ ಅವಳಿಗೆ ಜ್ವರ ಬಂದಾಗ ಇವರು ಕನಿಷ್ಠ ಮಾನವತ್ವ ಕೂಡ ಇಲ್ಲದ ಹಾಗೆ ಹೊರಟೋದ್ರು. ನನ್ನ ಸೊಸೆ ಅನಾಮಿಕಾ ಎಷ್ಟು ಅದೃಷ್ಟಹೀನಳು ಪಾಪ. ಅವ್ರಿಗೆ ಇಷ್ಟು ದಿನವೂ ಇವ್ರು ಕೊಟ್ಟ ಬಾಧೆ ಸಹಿಸಲಾರದೆ ಈಗ ಪ್ರಾಣದ ಮೇಲೆ ಬಂದ್ರೂ ಹಚ್ಕೊಳ್ಳದೆ ಹೊರಟೋದ್ರು. ಇನ್ನು ಲಾಭವಿಲ್ಲ ಶಾರದಾ, ಇವರೆಲ್ರಿಗೂ ಗಟ್ಟಿಯಾಗಿ ಬುದ್ಧಿ ಹೇಳುವ ಸಮಯ ಬಂದಿದೆ. ಇವರ ಅಹಂಕಾರವನ್ನು ಹೇಗೆ ನಿಲ್ಲಿಸ್ಬೇಕು, ಅವ್ರು ಬರಲಿಕ್ ಬಿಡು. ಇನ್ನು ಆ ದಿನ ಸಾಯಂಕಾಲ ಅವನಿ ಅಂಜಲಿ ಕೈಯಲ್ಲಿ ಬೇಕಾದಷ್ಟು ಶಾಪಿಂಗ್ ಬ್ಯಾಗ್ ಹಿಡಿದುಕೊಂಡು ನಗುತ್ತಾ ಬರುತ್ತಾರೆ. ಹಾಲ್ ನಲ್ಲಿ ಪ್ರಸಾದ್, ಶಾರದಾ 3 ಮಕ್ಕಳು ಬಹಳ ಸೀರಿಯಸ್ ಆಗಿ ಕೂತಿರ್ತಾರೆ. ಅನಾಮಿಕಾ ಕೂಡ ಜ್ವರದಿಂದ ನಡುಗುತ್ತಾ ನಿಧಾನವಾಗಿ ನಡೆದುಕೊಂಡು ಅಲ್ಲಿಗೆ ಬರ್ತಾಳೆ. ಏನೋ ಎಲ್ರು ಸೀರಿಯಸ್ ಆಗಿ ಮೀಟಿಂಗ್ ಇಟ್ಟ ಹಾಗೆ ಕೂತಿದ್ದೀರಾ? ಅತ್ತೆ, ನಾನೊಂದು ಒಳ್ಳೆ ಸೀರೆ ನಿಮಗಾಗಿ ತಂದಿದ್ದೀನಿ ನೋಡಿ. ಸೀರೆ ಪಕ್ಕದಲ್ಲಿ ಇಡು ಅವನಿ. ಮೊದಲು ನನ್ ಮಾತು ಕೇಳು. ಈ ಮನೆಗೆ ನೀವು ಸೊಸೆಯಾಗಿ ಬಂದಾಗಿನಿಂದ ನಿಮ್ಮ ಧನದ ಗರ್ವವನ್ನು ಸಹಿಸ್ತಾ ಬಂದಿದ್ದೀವಿ. ಆದ್ರೆ ಈ ದಿನ ನೀವು ಹದ್ದು ಮೀರಿದ್ದೀರಾ. ಮನೆಯಲ್ಲಿ ಮನುಷ್ಯ ಸಾವು ಬದುಕಿನ ಮಧ್ಯದಲ್ಲಿದ್ರೆ ನೀವು ಪಾರ್ಟಿ ಮಾಡ್ಕೊಂಡು ಬಂದಿದ್ದೀರಾ. ಇದು ಮನೆನಾ ಇಲ್ವಾ ನಿಮ್ಮ ದುಡ್ಡು ನೋಡ್ಕೊಂಡು ಬೀಗುವ ಕ್ಲಬ್ಬಾ? ಮಾವಯ್ಯ, ನಮ್ಮನ್ನೇನಕ್ಕೆ ಅನಗತ್ಯವಾಗಿ ಬೈತಾ ಇದ್ದೀರಾ? ನಾವು ನಮ್ಮ ದುಡ್ಡಿನಿಂದಲೇ ಅಲ್ವಾ ಕೊಂಡ್ಕೋತಾ ಇರೋದು. ನಿಮ್ಮ ಮಕ್ಕಳ ಸಂಪಾದನೆ ನಾವೇನು ಉಪಯೋಗಿಸ್ತಾ ಇಲ್ವಲ್ಲ. ನಿಮ್ಮ ದುಡ್ಡಿನಿಂದ ನೀವು ಸಂತೋಷ ಕೊಂಡ್ಕೋಬಹುದು, ಆದ್ರೆ ಕುಟುಂಬದ ಪ್ರೇಮವನ್ನಲ್ಲ. ನೀವು ತಂದ ವರದಕ್ಷಿಣೆ ದುಡ್ಡಿನಿಂದ ನಮ್ಮನೆ ನಡೀತಾ ಇದೆ ಅಂತ ಅಹಂಕಾರದಿಂದ ಬೀಗ್ತಾ ಇದ್ದೀರಲ್ಲ, ಆ ದುಡ್ಡೇ ನಿಮಗೆ ಶತ್ರುವಾಗಿದೆ. ಈ ಕ್ಷಣದಿಂದ ನೀವು ಈ ಮನೆಯಲ್ಲಿರೋದಕ್ಕೆ ಇಲ್ಲ. ಆಗ ಪ್ರಸಾದನ ಮಾತಿಗೆ ಎಲ್ಲರೂ ಶಾಕ್ ಆಗುತ್ತಾರೆ. ಅವನಿ ಅಂಜಲಿಯರ ಮುಖಗಳು ಬಣ್ಣಗಳು ಬದಲಾಗುತ್ತದೆ. ಮಾವಯ್ಯ, ನೀವು ನಮ್ಮನ್ನ ಮನೆ ಬಿಟ್ಟು ಹೋಗು ಅಂತಿದ್ದೀರಾ? ಹೌದಮ್ಮ, ನೀವು ಈ ಮನೆಗೆ ಸರಿ ಹೋಗೋದಿಲ್ಲ. ದುಡ್ಡನ್ನು ಪ್ರೇಮಿಸುವ ನೀವು ಮನುಷ್ಯರ ಬೆಲೆ ಗೊತ್ತಿಲ್ಲ. ನನ್ನ ದೊಡ್ಡ ಸೊಸೆ ಬಡ ಮಕ್ಕಳಾದ್ರೂ ಆಕೆ ಮನಸ್ಸು ಬಂಗಾರ. ನಿಮ್ಮನ್ನ ಯಾವತ್ತೂ ಒಂದು ಮಾತು ಅಂದಿಲ್ಲ. ಆದ್ರೆ ನೀವು ಅವಳನ್ನ ಕೆಲಸದವಳಿಗಿಂತ ಹೀನವಾಗಿ ನೋಡಿದ್ರಿ. ಈಗ ಅವಳಿಗೆ ಜ್ವರ ಬಂದ್ರೆ ಅನಾಥರಾಗಿ ಬಿಟ್ಟು ಹೋದ್ರಿ. ನಿಮಗೆ ಈ ಕುಟುಂಬದಲ್ಲಿ ಸ್ಥಾನವಿಲ್ಲಮ್ಮ. ದಯವಿಟ್ಟು ನಿಮ್ಮ ತವರು ಮನೆಗೆ ಹೊರಟೋಗಿ.
ಅಪ್ಪ ಹೇಳಿದ್ದು ಕರೆಕ್ಟ್ ಅವನಿ, ನೀನು ಮನುಷ್ಯಳಲ್ಲ, ಒಂದು ದುಡ್ಡಿನ ಯಂತ್ರ. ನನಗೆ ನೀನು ಅಗತ್ಯವಿಲ್ಲ. ಹೌದು ಅಂಜಲಿ, ನಿನ್ನ ನಡವಳಿಕೆಯಿಂದ ನಾನು ತಲೆ ತೆಗಿಸುವ ಹಾಗೆ ಮಾಡಿದ್ಯಾ. ನೀನ್ ಇಲ್ಲಿಂದ ಹೊರಟೋಗೋದೇ ಒಳ್ಳೇದು. ಆಗ ಗಂಡಂದಿರು ಕೂಡ ಮುಖ ತಿರುಗಿಸಿದ್ದರಿಂದ ಅವನಿ ಅಂಜಲಿಯರಿಗೆ ನಿಜವಾದ ಪರಿಸ್ಥಿತಿ ಅರ್ಥವಾಗುತ್ತದೆ. ಕಣ್ಣಲ್ಲಿ ನೀರು ಬರುತ್ತದೆ. ತಮ್ಮ ಅಹಂಕಾರದಿಂದ ಈ ದಿನ ಕುಟುಂಬವನ್ನು ಕಳ್ಕೊತಾ ಇದೀವಿ ಅಂತ ಅವರಿಗೆ ಮೊದಲ ಸಲ ಭಯವಾಗುತ್ತೆ. ಆಗ ಜ್ವರದಿಂದ ನಡುಗ್ತಾ ಇರುವ ಅನಾಮಿಕಾ ನಿಧಾನವಾಗಿ ಮಾತನಾಡ್ತಾಳೆ. ಮಾವಯ್ಯ, ದಯವಿಟ್ಟು ಆ ಮಾತನ್ಬಿಡಿ. ಅವರು ತಪ್ಪು ಮಾಡಿಲ್ಲ ಮಾವಯ್ಯ. ಚಿಕ್ಕಂದಿನಿಂದಲೇ ಅವರು ದುಡ್ಡಿನಿಂದಲೇ ಬೆಳೆದವರಲ್ಲ. ಅವರಿಗೆ ಲೋಕ ತಿಳಿದಿಲ್ಲ ಅಷ್ಟೇ. ಅವರು ನನ್ನ ತಂಗಿಯರಂತವರು. ದಯವಿಟ್ಟು ಅವರನ್ನ ಮನೆಯಿಂದ ಕಳಿಸ್ಬೇಡಿ. ನನ್ನ ಮೇಲೆ ಕೋಪದಿಂದ ಅವರನ್ನ ದಂಡಿಸಬೇಡಿ. ಆ ಸಮಯದಲ್ಲಿ ಅನಾಮಿಕಳ ಮಾತನ್ನು ಕೇಳಿ ಅವನಿ ಅಂಜಲಿ ಇಬ್ಬರು ಕುಸಿದು ಬಿದ್ದು ಅಳಲಿಕ್ಕೆ ಶುರು ಮಾಡುತ್ತಾರೆ. ತಮ್ಮನ್ನು ಅಷ್ಟೆಲ್ಲ ಅವಮಾನಿಸಿದರೂ ಪ್ರಾಣಾಪಾಯ ಸ್ಥಿತಿಯಲ್ಲಿ ಇದ್ದು ಕೂಡ ಅನಾಮಿಕಾ ತಮಗಾಗಿ ನಿಂತಿರುವುದನ್ನು ನೋಡಿ ಅವರ ಮನಸ್ಸು ಕರಗಿ ಹೋಗುತ್ತೆ. ಅಕ್ಕ, ನಮ್ಮನ್ನು ಕ್ಷಮಿಸು. ಕಣ್ಣಿದ್ದು ಕೂಡ ಕುರುಡರಾಗಿ ನಡ್ಕೊಂಡ್ವಿ. ದುಡ್ಡಿನ ಮತ್ತಿನಲ್ಲಿ ಬಿದ್ದು ನಿನ್ನ ಒಳ್ಳೆತನನ ನೋಡಲಾರದೆ ಹೋದ್ವಿ ಅಕ್ಕ. ನೀನು ನಿಜವಾಗಿ ದೇವತೆ ಅಕ್ಕ. ಹೌದಕ್ಕ, ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು. ದುಡ್ಡು ಶಾಶ್ವತವಲ್ಲ. ನೀನು ತೋರಿಸುವ ಪ್ರೇಮನೇ ಶಾಶ್ವತ ಅಂತ ಈ ದಿನ ನಂಗೆ ಅರ್ಥವಾಯ್ತು. ನಮ್ಮನ್ನು ಕ್ಷಮಿಸಕ್ಕ. ಕ್ಷಮಿಸ್ಬಿಡಿ ಅತ್ತೆ. ನಮ್ಮನ್ನು ಕಳಿಸ್ಬಿಡಿ. ಇನ್ನು ಮೇಲಿಂದ ಈ ಮನೆಯಲ್ಲಿ ಯಾವ ಕೆಲಸವಾದ್ರೂ ನಾವು ಮಾಡ್ತೀವಿ. ಅನಾಮಿಕಾ ಅಕ್ಕನ್ನ ಮಹಾರಾಣಿ ಹಾಗೆ ನೋಡ್ಕೋತೀವಿ. ನನ್ನ ಸೊಸೆಯಿಂದ ಮನಸ್ಸು ಬದಲಾಗಿದೆ. ಇದಕ್ಕಿಂತ ನಂಗೇನು ಬೇಕು? ಅನಾಮಿಕಾ, ನಿನ್ನ ಸಹನೆ, ಒಳ್ಳೆತನ ಈ ದಿನ ಈ ಮನೆಯನ್ನು ನಿಲ್ಲಿಸ್ತಮ್ಮ. ನೀವು ನಿಜವಾಗಿ ಬದಲಾಗಿದ್ದೀರಿ ಅಂತ ಅನ್ಸಿದ್ರೆ ಆ ಅಹಂಕಾರವನ್ನು ಹೊಸ್ತಿಲ ಹೊರಗೆ ಬಿಟ್ಟು ಬನ್ನಿ. ಆಗ ನೀವು ಈ ಮನೆಗೆ ನಿಜವಾದ ಸೊಸೆಯರಾಗ್ತೀರಾ. ಥ್ಯಾಂಕ್ಸ್ ಅತ್ತಿಗೆ, ನಿಮ್ಮಿಂದಲೇ ಈ ದಿನ ನಮ್ಮ ಸಂಸಾರ ನಿಂತಿದೆ. ಹಾಗೆ ಅಂಜಲಿ ಅವನು ಇಬ್ಬರು ಅನಾಮಿಕಳನ್ನು ಅಪ್ಪಿಕೊಂಡು ಅಳುತ್ತಾರೆ. ಅನಾಮಿಕಾ ಅವರನ್ನು ಸಮಾಧಾನಿಸುತ್ತಾಳೆ. ಆ ದಿನದಿಂದ ಅವನಿ ಅಂಜಲಿ ಪೂರ್ತಿಯಾಗಿ ಬದಲಾಗಿ ಹೋಗುತ್ತಾರೆ. ಅನಾಮಿಕಳನ್ನು ಸ್ವಂತ ಅಕ್ಕನ ಹಾಗೆ ನೋಡಿಕೊಳ್ಳುತ್ತಾ ಮನೆ ಕೆಲಸಗಳೆಲ್ಲ ಅವರೇ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅತ್ತೆ ಮಾವಂದಿರನ್ನು ಗೌರವವಾಗಿ ನೋಡಿಕೊಳ್ಳುತ್ತಾರೆ. ದುಡ್ಡಿಗಿಂತ ಕುಟುಂಬ ಪ್ರೇಮವೇ ದೊಡ್ಡದೆಂದು ತಿಳಿದುಕೊಂಡ ಆ ಸೊಸೆಯರು ಅನಾಮಿಕಳ ಜೊತೆ ಸೇರಿ ಆ ಮನೆಯನ್ನು ಒಂದು ಅಂದವಾದ ನಂದನವನವಾಗಿ ಬದಲಾಯಿಸುತ್ತಾರೆ. ಪ್ರಸಾದ್ ಶಾರದಾಳ ಕುಟುಂಬ ಎಷ್ಟೋ ಆನಂದದಿಂದ, ಸುಖ ಸಂತೋಷದಿಂದ ಜೀವಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಒಂದು ಊರಿನಲ್ಲಿ ಶಾರದಾ ಪ್ರಸಾದ್ ದಂಪತಿಗಳು ತಮ್ಮ 3 ಮಕ್ಕಳು 3 ಸೊಸೆಯರ ಜೊತೆ ಸೇರಿ ಒಂದೇ ಮನೆಯಲ್ಲಿ ಎಷ್ಟೋ ಅನ್ಯೋನ್ಯವಾಗಿರುತ್ತಾರೆ. ದೊಡ್ಡ ಮಗ ರಮೇಶ್, ಅವನ ಹೆಂಡತಿ ಅನಾಮಿಕಾ, 2ನೇ ಮಗ ಸುರೇಶ್, ಸೊಸೆ ಅವನಿ, ಇನ್ನು 3ನೇ ಸೊಸೆ ಅರುಣ್, ಸೊಸೆ ಅಂಜಲಿ. ಈ 3 ಮಕ್ಕಳು ಕೆಲಸವನ್ನು ಮಾಡಿಕೊಳ್ಳುತ್ತಾ ಕುಟುಂಬದ ಅಗತ್ಯಗಳನ್ನು ತೀರಿಸುವುದರಲ್ಲಿ ಅವರ ಸಂಪಾದನೆ ಸರಿ ಹೋಗುತ್ತಾ ಇರಲಿಲ್ಲ. ಒಂದು ದಿನ ಬೆಳಿಗ್ಗೆ ಮನೆಯಲ್ಲಿರುವ ಹಾಲ್ನಲ್ಲಿ ಪ್ರಸಾದ್ ಪೇಪರ್ ಓದುತ್ತಾ ಇರುವಾಗ, ಅರೆ ನೋಡಿದ್ರ, ಊರಿನ ಕೊನೆಯಲ್ಲಿರುವ ಆ ಬ್ಲೂ ವಾಟರ್ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟು ಪೂರ್ತಿಯಾಗಿ ನಷ್ಟದಲ್ಲಿ ಬಿದ್ದಿದೆ ಅಂತೆ. ಓನರ್ಗಳು ಅದನ್ನು ಬಹಳ ಕಡಿಮೆ ರೇಟಿಗೆ 3 ವರ್ಷದ ಕಾಲ ಲೀಸ್ ಕೊಡ್ತಾ ಇದ್ದಾರಂತೆ. ಯಾರಾದ್ರೂ ತಗೊಂಡ್ರೆ ಚೆನ್ನಾಗಿರುತ್ತೆ. ಅಪ್ಪ, ಆ ರೆಸ್ಟೋರೆಂಟ್ ನಡೆಸೋದು ನಮ್ಮಿಂದಾಗಲ್ಲ. ಅದು ಅಟರ್ ಫ್ಲಾಪು. ಯಾರಾದ್ರೂ ತಗೊಂಡ್ರೆ ಅವ್ರ ದುಡ್ಡು ನೀರಿನ ಪಾಲಾದಾಗೆ. ನಿಜಕ್ಕೂ ಅಲ್ಲಿ ಸರಿಯಾದ ಮ್ಯಾನೇಜ್ಮೆಂಟೇ ಇಲ್ಲ. ಹೌದಪ್ಪ, ಅಣ್ಣಯ್ಯ ಹೇಳಿದ್ದು ನಿಜಾನೇ. ಈಗಿರುವ ದಿನಗಳಲ್ಲಿ ರೆಸ್ಟೋರೆಂಟ್ ನಡೆಸೋದು ಅನ್ನೋದು ಸಾಮಾನ್ಯ ವಿಷಯವಲ್ಲ. ಅದರಲ್ಲೂ ಸ್ವಿಮ್ಮಿಂಗ್ ಪೂಲ್ ಮೇಂಟೆನೆನ್ಸ್ ಅಂದ್ರೆ ಸಖತ್ತಾಗಿ ಒದ್ದೆ ಆಗ್ತೀವಿ. ಯಾರು ಸಾಹಸ ಮಾಡಲ್ಲ. ಯಾರೇನಾದ್ರೂ ಹುಚ್ಚರಿದ್ರೆ ಅದನ್ನ ತಗೋತಾರೆ. ನಮಗೇನಕ್ಕಪ್ಪ ಅಪ್ಪ ಗಲಾಟೆ? ನಮ್ ಕೆಲ್ಸ ನಾವು ಮಾಡ್ಕೋತಾ ಇದ್ದೀವಲ್ಲ. ಆ ಬರುವ ಸಂಬಳದಿಂದ ಹೇಗೋ ಜೀವನ ಎಳಿಬೇಕು. ಏನು ಅಂದ್ರೆ ಆ ಪೇಪರ್ ಈ ಕಡೆ ಕೊಡಿ. ಆ ರೆಸ್ಟೋರೆಂಟ್ ಲೀಸ್ಗೆ ಎಷ್ಟು ಕೇಳ್ತಾ ಇದ್ದಾರೆ ನಾನ್ ನೋಡ್ತೀನಿ. ನಿನ್ಗೇನಕ್ಕೆ? ಅಡ್ಗೆ ಬಗ್ಗೆ ಆದ್ರೆ ಕೇಳು. ಅದು ಬಿಟ್ಟು ಬಿಸ್ನೆಸ್ ವ್ಯವಹಾರ ನಮ್ಗೇನಕ್ಕೆ? ಯಾಕಾಗಲ್ಲ? ನಾನು ಆ ರೆಸ್ಟೋರೆಂಟ್ ನ ಲೀಸ್ ತಗೋಬೇಕು ಅಂತ ಇದ್ದೀನಿ. ನನ್ನ ಹತ್ರ ನನ್ನ ತವ್ರ ಮನೆಯವರು ಕೊಟ್ಟ 10 ಲಕ್ಷ ದುಡ್ಡಿದೆ ಅಲ್ಲ, ಅದರಿಂದ ಆ ರೆಸ್ಟೋರೆಂಟ್ ನ ಲೀಸ್ಗೆ ತಗೋತೀನಿ. ಅಮ್ಮ, ಏನ್ ನೀನ್ ಮಾತಾಡ್ತಾ ಇರೋದು? ನಮ್ಗೆ ಕೆಲ್ಸಗಳಿದೆ. ನಾವು ರೆಸ್ಟೋರೆಂಟ್ ನೋಡ್ಕೊಳಕ್ಕಾಗಲ್ಲ. ನೀನೊಬ್ಬಳೆ ಆ ದೊಡ್ಡ ರೆಸ್ಟೋರೆಂಟ್ ಹೇಗೆ ನಡೆಸ್ತೀಯಾ? ಅದು ಕೂಡ ನಷ್ಟದಲ್ಲಿರೋದನ್ನ. ನಾನ್ ಒಬ್ಳೆ ಅಂತ ಯಾರು ಹೇಳಿದ್ರು ಸುರೇಶ್? ನನಗೆ 3 ಸೊಸೆಯರಿದ್ದಾರೆ. ಅನಾಮಿಕಾ, ಅವನಿ, ಅಂಜಲಿ. ಒಂದ್ಸಲ ಇಲ್ಲಿ ಬನ್ರಮ್ಮ ಎಂದು ಶಾರದಾ ಅನ್ನುತ್ತಲೇ 3 ಸೊಸೆಯರು ಅಲ್ಲಿಗೆ ಬರುತ್ತಾರೆ. ಎಲ್ಲರೂ ಏನ್ ನಡೀತಾ ಇದೆ ಎಂದು ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಸೊಸೆ ಅಂದ್ರೆ, ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿದೆ. ನಮ್ಮ ಮನೆಯವರ ಸಂಪಾದನೆ ಸರಿ ಹೋಗ್ತಾ ಇಲ್ಲ. ಊರಿನ ಕೊನೆಯಲ್ಲಿರುವ ಸ್ವಿಮ್ಮಿಂಗ್ ಪೂಲ್ ನ ಲೀಸ್ಗೆ ತಗೊಂಡು ನಡೆಸೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನೀವು ನನ್ನ ಜೊತೆಯಾಗಿರ್ತೀರ ಮತ್ತೆ? ಅತ್ತೆ, ನೀವು ಒಂದು ಮಾತು ಹೇಳಿದ್ರೆ ನಾವಿಲ್ಲ ಅಂತೀವ? ಖಚಿತವಾಗಿ ಮಾಡೋಣ ಅಂತೀವಿ. ಹೌದು ಅತ್ತೆ, ನಾವು ಮನೇಲಿ ಖಾಲಿಯಾಗಿ ಇದ್ದೀವಲ್ಲ, ನಮಗೂ ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಯಾವಾಗಿನಿಂದಲೂ ಆಸೆ ಇದೆ. ನಾವು ಇದನ್ನ ಸವಾಲಾಗಿ ತಗೊಳ್ಳೋಣ.
ಅತ್ತೆ, ನೀವು ಮುಂದಕ್ಕೆ ಹೆಜ್ಜೆ ಇಡಿ. ನಾವು ಮೂವರು ನಿಮಗೆ ಆಸರೆಯಾಗಿ ಜೊತೆಗೆ ಇರ್ತೀವಿ. ಆ ರೆಸ್ಟೋರೆಂಟ್ ನ ಹೇಗೆ ಲಾಭದಲ್ಲಿ ತರಿಸ್ಬೇಕು ಅಂತ ನಾವು ತೋರಿಸ್ತೀವಿ. ಏನಮ್ಮ ಇವರು ಮೂರು ಇಷ್ಟು ಕುಣಿತಾ ಇದ್ದಾರೆ? ಬಿಸ್ನೆಸ್ ಅಂದ್ರೆ ಅಡಿಗೆ ಮನೆಯಲ್ಲಿ ತರಕಾರಿ ಹಚ್ಚಿದ ಹಾಗೆ ಸುಲಭವಲ್ಲ. ಕಸ್ಟಮರ್ಸ್ ನ ಹ್ಯಾಂಡಲ್ ಮಾಡೋದು ಹೆಂಗಸರಿಂದ ಆಗುವ ಕೆಲಸವೇನಲ್ಲ. ಸುರೇಶನೇ ಹೇಳಿದ್ದು ಕರೆಕ್ಟು. ಹೆಂಗಸರು ರೆಸ್ಟೋರೆಂಟ್ ನಡೆಸೋದು, ಅದು ಸ್ವಿಮ್ಮಿಂಗ್ ಪೂಲ್ ನ ರೆಸ್ಟೋರೆಂಟ್ ಅಂದ್ರೆ ಜನ ತರ ಮಾತುಗಳು ಆಡ್ತಾರೆ. ಯಾಕಮ್ಮ ಈ ಆಲೋಚನೆ ಬಿಟ್ಬಿಡಿ. ನಿಲ್ಸ್ರೋ, ಹೆಂಗಸರು ನೆನೆಸ್ಕೊಂಡ್ರೆ ಏನಾದ್ರೂ ಸಾಧಿಸ್ತೀವಿ. ಹೆಂಗಸರು ಅಡಿಗೆ ಮನೆಗೆ ಪರಿಮಿತವಲ್ಲ. ಈಗ ನಮ್ಮ ಶಕ್ತಿ ಏನೋ ತೋರಿಸ್ತೀವಿ. ಏನು ಅಂದ್ರೆ ನೀವು ಓನರ್ ಜೊತೆ ಮಾತಾಡಿ ಲೀಸ್ ಅಗ್ರಿಮೆಂಟ್ ಪೇಪರ್ ರೆಡಿ ಮಾಡಿಸ್ಬಿಡಿ. ದುಡ್ಡು ನಾನ್ ಕೊಡ್ತೀನಿ. ನಿನ್ನಿಷ್ಟು ಶಾರದಾ, ನಿನಗೆ ಅಷ್ಟೆಲ್ಲ ನಂಬಿಕೆ ಇದ್ದಾಗ ನಾನೇಕೆ ಬೇಡ ಅನ್ಲಿ? ನಾಳೆನೇ ಓನರ್ ಹತ್ರ ಮಾತಾಡ್ತೀನಿ. ಹಾಗೆ ಅನ್ನುತ್ತಾ ಮಾರನೇ ದಿನ ಪ್ರಸಾದ್ ಓನರ್ ಜೊತೆ ಮಾತನಾಡಿ ಅಗ್ರಿಮೆಂಟ್ ಪೂರ್ತಿ ಮಾಡಿಕೊಳ್ಳುತ್ತಾನೆ. ಮಾರನೇ ದಿನ ಶಾರದಾ ತನ್ನ 3 ಸೊಸೆಯರ ಜೊತೆ ಸೇರಿ ಒಂದು ಮೀಟಿಂಗ್ ಏರ್ಪಾಟು ಮಾಡುತ್ತಾಳೆ. ನೋಡ್ರಮ್ಮ, ಇದು ನಮ್ಮೆಲ್ಲರ ಕನಸು. ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಗಟ್ಟಿ ಮಾಡ್ಬೇಕು ಅಂತಂದ್ರೆ ಈ ರೆಸ್ಟೋರೆಂಟ್ ಸಕ್ಸಸ್ ಆಗ್ಬೇಕು. ಯಾರ ಜವಾಬ್ದಾರಿ ಅವರು ಖಚಿತವಾಗಿ ನಿರ್ವಹಿಸಿದ್ರೇನೆ ಇದು ಸಾಧ್ಯವಾಗುತ್ತೆ. ಅತ್ತೆ, ನೀವು ಹೇಳಿ, ಯಾರು ಯಾವ ಜವಾಬ್ದಾರಿ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಮೊದ್ಲು ಮ್ಯಾನೇಜ್ಮೆಂಟ್ ಜವಾಬ್ದಾರಿ ನಂದು. ಕಸ್ಟಮರ್ಸ್ ನ ಮಾತಾಡ್ಸೋದು, ಕೆಲ್ಸಗಾರನ್ನ ನೋಡ್ಕೊಳ್ಳೋದು, ಓವರ್ ಆಲ್ ಆಗಿ ರೆಸ್ಟೋರೆಂಟ್ ನ ಹೇಗೆ ನಡೆಸಬೇಕು ನಾನು ಹತ್ತಿರ ನಿಂತು ನೋಡ್ತೀನಿ. ಯಾವ ಚಿಕ್ಕ ಸಮಸ್ಯೆ ಬಂದ್ರು ನನ್ನ ಹತ್ರ ತಗೊಂಡ್ಬನ್ನಿ. ಮತ್ತೆ ಅಡುಗೆ ವಿಷಯ ಅತ್ತೆ. ಅನಾಮಿಕಾ, ಅಡಿಗೆ ಮನೆಯಲ್ಲಿ ನಿನ್ನ ಕೈಲಿರುವ ರುಚಿ ಬಗ್ಗೆ ನಂಗೆ ಗೊತ್ತು. ಕಿಚನ್ ಎಲ್ಲ ನಿಂದೆ ಜವಾಬ್ದಾರಿ. ಚೆಫ್ಗಳಿಗೆ ಗೈಡ್ ಮಾಡೋದು, ಮೆನು ಡಿಸೈನ್ ಮಾಡೋದು, ರುಚಿಯಲ್ಲಿ ಕಾಂಪ್ರಮೈಸ್ ಆಗದ ಹಾಗೆ ಇರೋದು ನಿನ್ನ ಕೆಲಸ. ನಿನ್ನ ಕೈ ಅಡುಗೆಯಿಂದ ಕಸ್ಟಮರ್ಗಳು ಮತ್ತೆ ಮತ್ತೆ ಬರೋ ಹಾಗೆ ನೀನ್ ಮಾಡ್ಕೋಬೇಕು. ಹಾಗೆ ಅತ್ತೆ, ಸ್ವಿಮ್ಮಿಂಗ್ ಮಾಡಿ ಹೊರಗೆ ಬರುತ್ತಲೇ ಜನ ತುಂಬಾ ಹಸುವಿನಿಂದಿರ್ತಾರೆ. ಬಿಸಿ ಬಿಸಿ ಸ್ಟಾರ್ಟರ್ಸು, ಸೂಪು, ಘಮ್ಮನ್ನು ಅಡಿಗೆ ಎಲ್ಲವೂ ನಾನು ಹತ್ತಿರವಾಗಿ ನಿಂತು ತರತರದ ರೀತಿಯಲ್ಲಿ ಪ್ಲಾನ್ ಮಾಡ್ತೀನಿ. ಕಿಚನ್ ಕಡೆಯಿಂದ ನಿಮಗೆ ಎಂತಹ ಕಂಪ್ಲೇಂಟ್ ಬಾರದ ಹಾಗೆ ನಾನ್ ನೋಡ್ಕೋತೀನಿ. ಬಹಳ ಸಂತೋಷ ಅನಾಮಿಕಾ. ಇನ್ನು ಅಲ್ದೇ ಇದ್ರೆ ಅವನಿ, ನೀನು ಲೆಕ್ಕದಲ್ಲಿ ಖಚಿತವಾಗಿರ್ತೀಯಲ್ಲ. ಫೈನಾನ್ಸು, ಬಜೆಟ್ ನಿನ್ನ ಜವಾಬ್ದಾರಿ. ನಾವು ಹಾಕ್ತಾ ಇರುವ ಬಂಡವಾಳಕ್ಕೆ ಸರಿಯಾದ ಲಾಭ ಬರ್ತಾ ಇದೆಯಾ ಅಲ್ವಾ? ಅನಗತ್ಯವಾದ ಖರ್ಚನ್ನ ಹೇಗೆ ತಡಿಬೇಕು? ಸಾಮಾನುಗಳು ಎಲ್ಲಿ ಹೋಲ್ಸೇಲ್ ಆಗಿ ಕೊಂಡ್ಕೋಬೇಕು? ಇದೆಲ್ಲ ನೀನೇ ನೋಡ್ಕೋಬೇಕು. ಅತ್ತೆ, ನೀವು ಫೈನಾನ್ಸ್ ಬಗ್ಗೆ ನಿಜಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. 1 ರೂಪಾಯಿ ಕೂಡ ವೃಥ ಆಗದ ಹಾಗೆ ನೋಡ್ತೀನಿ. ಮಾರ್ಕೆಟ್ ಅಲ್ಲಿ ಕಡಿಮೆ ರೇಟಿಗೆ ಸರಿಯಾದ ಸಾಮಾನು ಸಿಗುವ ಕಾಂಟ್ಯಾಕ್ಟ್ಸ್ ನಾನ್ ಹಿಡ್ಕೋತೀನಿ. ಕಿಚನ್ಗೆ ಎಷ್ಟಾಗತ್ತೆ, ಮೇಂಟೆನೆನ್ಸ್ಗೆ ಎಷ್ಟಾಗತ್ತೆ, ಪ್ರತಿ ದಿನವೂ ಲೆಕ್ಕ ಬರೆದು ನಿಮ್ಗೆ ತೋರಿಸ್ತೀನಿ. ರೆವೆನ್ಯೂ ಹೆಚ್ಚಾಗೋ ಹಾಗೆ ನಾನ್ ಪ್ಲಾನ್ ಮಾಡ್ತೀನಿ. ಗುಡ್ ಅಮ್ಮ ಅವನಿ. ಇನ್ನು ಕೊನೆಯಾಗಿ ನಮ್ಮ ಅಂಜಲಿ, ಈ ರೆಸ್ಟೋರೆಂಟ್ಗೆ ಜನ ಬರೋದಕ್ಕೆ ಪ್ರಧಾನ ಕಾರಣ ಪ್ರಚಾರ ಇಲ್ಲದೆ ಇರೋದು. ಮಾರ್ಕೆಟಿಂಗ್ ಜವಾಬ್ದಾರಿ ನಿಂದೆ ಅಮ್ಮ. ನಮ್ಮ ರೆಸ್ಟೋರೆಂಟ್ ತೆಗೆಯೋ ವಿಷಯ ಊರೆಲ್ಲದಕ್ಕೂ, ಸುತ್ತಮುತ್ತಲಿನ ಊರಲ್ಲಿ ಕೂಡ ತಿಳಿಬೇಕು. ಅತ್ತೆ, ಮಾರ್ಕೆಟಿಂಗ್ ನನ್ ಕೈಲಿ ಬಿಟ್ಬಿಡಿ. ನನಗೆ ಸೋಷಿಯಲ್ ಮೀಡಿಯಾ ಮೇಲೆ ಒಳ್ಳೆ ಹಿಡಿತವಿದೆ. ನಾವು ರೆಸ್ಟೋರೆಂಟ್ ಓಪನ್ ಮಾಡುವುದರೊಳಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಗಳಲ್ಲಿ ನಮ್ಮ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟ್ ವಿಡಿಯೋನ ವೈರಲ್ ಮಾಡ್ತೀನಿ. ಹುಡುಗರನ್ನ ಆಕರ್ಷಿಸುವ ಹಾಗೆ ಒಳ್ಳೆ ಲೈಟಿಂಗ್, ಮ್ಯೂಸಿಕ್ ಏರ್ಪಾಟು ಮಾಡೋಣ. ವೀಕೆಂಡ್ಸ್ಗಾಗಿ ಫ್ಯಾಮಿಲಿ ಪ್ಯಾಕೇಜ್ಗಳು, ಆಫರ್ಸ್ ಕೂಡ ಇಡೋಣ. ಊರೆಲ್ಲ ನಮ್ಮ ಬಗ್ಗೆನೆ ಮಾತಾಡ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಿ. ಸಭಾಷ್ ಶಶಿ, ಅಂದ್ರೆ ನಿಮ್ಮ ಉತ್ಸಾಹ ನೋಡ್ತಾ ಇದ್ರೆ ನಾವು ತಪ್ಪದೆ ಗೆಲ್ತೀವಿ ಅಂತ ನಂಬಿಕೆ ಇದೆ. ಆ ಹಳೆ ಹೆಸರು ಬದಲಾಯಿಸಿ ನಮ್ಮ ರೆಸ್ಟೋರೆಂಟ್ಗೆ ಅತ್ತೆ ಸೊಸೆಯರ ಸ್ವಿಮ್ಮಿಂಗ್ ಪೂಲ್ ಅಂತ ರೆಸ್ಟೋರೆಂಟ್ ಹೆಸರಿಡೋಣ. ನಾಳೆನೆ ಕೆಲಸ ಶುರು ಮಾಡೋಣ. ಆ ಮಾರನೇ ದಿನ ಶಾರದಾ 3 ಸೊಸೆಯರು ರೆಸ್ಟೋರೆಂಟ್ಗೆ ಹೋಗುತ್ತಾರೆ. ಅದು ನೋಡೋದಕ್ಕೆ ಬಹಳ ಅಸ್ತವ್ಯಸ್ತವಾಗಿ ಕಸಗಳಿಂದ ತುಂಬಿರುತ್ತದೆ. ಸ್ವಿಮ್ಮಿಂಗ್ ಪೂಲ್ ನೀರು ಪಾಚಿ ಹಿಡಿದಿರುತ್ತದೆ. ಅಬ್ಬೋ, ಏನತ್ತೆ ಇದು ಇಷ್ಟು ದಾರುಣವಾಗಿದೆ. ಈ ಪೂಲ್ ನೋಡ್ತಾ ಇದ್ರೆ ಯಾರಾದ್ರೂ ಸ್ವಿಮ್ಮಿಂಗ್ ಮಾಡ್ಬೇಕು ಅನ್ಸೋದಿಲ್ಲ, ಭಯವಾಗುತ್ತೆ. ಭಯಪಡ್ಬೇಡಮ್ಮ ಅಂಜಲಿ, ಈ ದಿನ ಕಷ್ಟಪಟ್ರೆ ಅಲ್ವಾ ನಾಳೆ ಫಲ ಬರುತ್ತೆ. ಕ್ಲೀನರ್ ಅನ್ನ ಕರೆಸ್ಬಿಟ್ಟು ಮಾಡಿಸ್ಬಿಡಿ. ಅವನಿ, ಮೊದ್ಲು ಫುಲ್ ವಾಟರ್ ಚೆಕ್ ಮಾಡು. ನೀರನ್ನ ಪೂರ್ತಿಯಾಗಿ ಬದಲಾಯಿಸಿ ಕ್ಲೋರಿನ್ ಹಾಕ್ಸು. ಹಾಗೆ ಅತ್ತೆ, ನಾನು ತಕ್ಷಣ ಮೆಕ್ಯಾನಿಕ್ ನ ಕರ್ಕೊಂಡ್ ಬರ್ತೀನಿ. ಹೆಚ್ಚು ಖರ್ಚಿಲ್ಲದೆ ಕೆಲಸ ಪೂರ್ತಿಯಾಗುವ ಹಾಗೆ ನಾನ್ ನೋಡ್ಕೋತೀನಿ. ಅತ್ತೆ, ನಾನು ಕಿಚನ್ ಒಳಗೆ ಹೋಗಿ ನೋಡ್ತೀನಿ. ಸ್ಟವ್ಗಳು, ಪಾತ್ರೆಗಳು ಎಲ್ಲ ತುಕ್ ಹಿಡಿದಿರುತ್ತಲ್ಲ, ಅದಕ್ಕೆ ಕೆಲಸದವ್ರನ್ನ ಹಿಡ್ಕೊಂಡು ಕಿಚನ್ ಎಲ್ಲ ತೊಳೆದ್ಬಿಟ್ಟು ಜಿರಳೆಗಳಿಲ್ಲದ ಹಾಗೆ ಕ್ಲೀನ್ ಮಾಡಿಸ್ತೀನಿ. ಕಿಚನ್ ದೇವ್ರ ಮನೆ ಆಗಿರ್ಬೇಕಲ್ಲ. ಹಾಗೆ ಅಂದುಕೊಳ್ಳುತ್ತಾ 1 ವಾರದ ಹೊತ್ತು ಶಾರದಾ 3 ಸೊಸೆಯರು ರಾತ್ರಿ ಹಗಲು ಕಷ್ಟಪಟ್ಟು ರೆಸ್ಟೋರೆಂಟ್ಗಳ ರೂಪರೇಖೆ ಬದಲಾಯಿಸುತ್ತಾರೆ. ಸ್ವಿಮ್ಮಿಂಗ್ ಪೂಲ್ ನೀಲಿ ಬಣ್ಣದಿಂದ ಮಿಂಚುತ್ತಾ ಇರುತ್ತದೆ. ಅಂಜಲಿ ಬಣ್ಣ ಬಣ್ಣದ ಲೈಟ್ಸ್ ಗಳು, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಬಹಳ ಅದ್ಭುತವಾಗಿ ಡಿಸೈನ್ ಮಾಡುತ್ತಾಳೆ. ಅತ್ತೆ ನೋಡಿ,
ನಮ್ಮ ಅತ್ತೆ ಸೊಸೆಯರ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟ್ ಪೇಜ್ ನಲ್ಲಿ ಫೋಟೋಸ್ ಇಡ್ತಲೇ ಎಷ್ಟು ರೆಸ್ಪಾನ್ಸ್ ಬಂದಿದೆಯೋ. ನಾನು ಓಪನಿಂಗ್ ಡೇಗೆ ಫ್ರೀ ವೆಲ್ಕಮ್ ಡ್ರಿಂಕ್ ಆಫರ್ ಮಾಡಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದ್ಯಮ್ಮ ಅಂಜಲಿ. ಅನಾಮಿಕಾ, ಮೆನು ಏನಾದ್ರೂ ಫೈನಲ್ ಮಾಡಿದ್ಯಾ? ಮಾಡಿದೀನಿ ಅತ್ತೆ. ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಕೂತ್ಕೊಂಡವರಿಗಾಗಿ ಕ್ರಿಸ್ಪಿ ಕಾರ್ನ್, ಸ್ಪೈಸಿ ಪನ್ನೀರ್ ಟಿಕ್ಕಾ, ಅಪೋಲೋ ಫಿಶ್ ಅಂತ ಸ್ಟಾರ್ಟರ್ಸ್ ಪ್ಲಾನ್ ಮಾಡಿದ್ದೀನಿ. ಹಾಗೆ ಫ್ಯಾಮಿಲಿಗಳಿಗಾಗಿ ನಾಟಿ ಕೋಳಿ ಸಾರು, ಬಿರಿಯಾನಿ, ವೆಜ್ ಥಾಲಿ ಕೂಡ ರೆಡಿ ಮಾಡಿದ್ದೀನಿ. ಓಪನಿಂಗ್ ದಿನ ಯಾವ ಲೋಪವೂ ಬರೋದಿಲ್ಲ. ಅತ್ತೆ, ಕಿಚನ್ ಸಾಮಾನುಗಳು, ಫುಲ್ ಕೆಮಿಕಲ್ಸ್ ಎಲ್ಲ ನಾನು ಬಜೆಟ್ ಅಲ್ಲಿ ತರಿಸಿದ್ದೀನಿ. ನಮ್ಮ ಕೈಯಲ್ಲಿ ಇನ್ನೂ ಸ್ವಲ್ಪ ಅಮೌಂಟ್ ಮಿಕ್ಕಿದೆ, ಅದನ್ನ ಬ್ಯಾಕಪ್ ಫಂಡ್ ಆಗಿ ಇಡೋಣ. ನಿಮ್ಮ ಕೆಲಸದ ರೀತಿ ನೋಡ್ತಾ ಇದ್ರೆ ನನ್ನ ಮನಸ್ಸು ತುಂಬಿ ಹೋಗ್ತಿದೆ ಅಂದ್ಕೊಳ್ಳಿ. ನಾಳೆನೆ ಓಪನಿಂಗ್. ನಮ್ಮ ಗಂಡಸರು ನಮ್ಮನ್ನ ನೋಡಿ ನಕ್ಕಿದ್ದಾರೆ. ಅವರಿಗೆ ನಮ್ಮ ಸಕ್ಸಸ್ ಇಂದ ಉತ್ತರ ಹೇಳಬೇಕು. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಮಾರನೇ ದಿನ ಸಾಯಂಕಾಲ ಅತ್ತೆ ಸೊಸೆಯರ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟ್ ಘನವಾಗಿ ಪ್ರಾರಂಭವಾಗುತ್ತದೆ. ಅಂಜಲಿ ಮಾಡಿದ ಪ್ರಚಾರದಿಂದ ಬಹಳ ಜನ ಹುಡುಗರು, ಫ್ಯಾಮಿಲಿಗಳು ಬರುತ್ತಾರೆ. ಪೂಲ್ ಪಕ್ಕದಲ್ಲಿ ತಣ್ಣನೆಯ ಗಾಳಿ, ಇಂಪಾದ ಮ್ಯೂಸಿಕ್ ಮಧ್ಯ ಜನಗಳು ಎಂಜಾಯ್ ಮಾಡ್ತಾ ಇರ್ತಾರೆ. ನಮಸ್ಕಾರ, ನಮ್ಮ ರೆಸ್ಟೋರೆಂಟ್ಗೆ ಸ್ವಾಗತ. ನಿಮ್ಗೆ ಎಂತಹ ಕಷ್ಟವಿದ್ದರೂ ನನಗೆ ಹೇಳಿ. ವಾವ್, ರೆಸ್ಟೋರೆಂಟ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಇದಕ್ಕೂ ಮೊದಲು ಈ ಪ್ಲೇಸ್ ಇಷ್ಟು ನೀಟಾಗಿರ್ಲಿಲ್ಲ. ಪೂಲ್ ವಾಟರ್ ಕೂಡ ಬಹಳ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಧನ್ಯವಾದಗಳು ಸ್ವಾಮಿ. ನಮ್ಮ ಸೊಸೆಯರು ಪಟ್ಟ ಕಷ್ಟವಯ್ಯ ಇದು. ನೀವು ಕೂತ್ಕೊಳ್ಳಿ, ಆರ್ಡರ್ ತಗೋತೀನಿ. ಆ ಸಮಯದಲ್ಲಿ ಕಿಚನ್ ನಲ್ಲಿ ಅನಾಮಿಕಾ ಮಹಾ ಬ್ಯುಸಿಯಾಗಿರ್ತಾಳೆ. ಆರ್ಡರ್ಗಳು ಬರ್ತಾನೆ ಇರುತ್ತದೆ. ಬೇಗ ಟೇಬಲ್ ನಂಬರ್ 5ಗೆ ಪನ್ನೀರ್ ಟಿಕ್ಕಾ ರೆಡಿ ಮಾಡಿ. ಟೇಬಲ್ ನಂಬರ್ 8ಗೆ ಚಿಕನ್ ಬಿರಿಯಾನಿ ಕಳಿಸ್ಬೇಕು. ಟೇಸ್ಟ್ ಸ್ವಲ್ಪವೂ ಕಡಿಮೆ ಆಗ್ಬಾರ್ದು. ಕಸ್ಟಮರ್ಸ್ ನಮ್ಮ ಊಟ ತಿಂದು ವಾ ಅನ್ಲೇಬೇಕು. ಹಾಗಿರುವಾಗ ಹೊರಗೆ ಕೌಂಟರ್ ಹತ್ರ ಅವನೇ ಬಿಲ್ಲಿಂಗ್ ನೋಡ್ಕೋತಾ ಇರ್ತಾಳೆ. ಓ ಅಮ್ಮ, ಮೊದಲ ದಿನವೇ ಇಷ್ಟೊಂದು ಕಲೆಕ್ಷನ್ ಬರುತ್ತೆ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ. ಬಹಳ ಸಂತೋಷವಾಗಿದೆ. ಅಂಜಲಿ ಮಾಡಿದ ಆಫರ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಪೂಲ್ ಹತ್ರ ಅಂಜಲಿ ಕಸ್ಟಮರ್ಸ್ ಫೀಡ್ ಬ್ಯಾಕ್ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾಗಾಗಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾಳೆ. ಹಾಯ್ ಫ್ರೆಂಡ್ಸ್, ನೋಡಿದಿರಲ್ಲ ನಮ್ಮ ಅತ್ತೆ ಸೊಸೆಯರ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟ್ ಫಸ್ಟ್ ಡೇ ವೈಬ್ಸ್ ಹೇಗಿದೆಯೋ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಎಂಜಾಯ್ ಮಾಡಿ. ಸರ್, ಫುಡ್ ಹೇಗಿದೆ ರೀ? ಫುಡ್ ಅಂತೂ ಮೈಂಡ್ ಬ್ಲೋಯಿಂಗ್ ರೀ. ಮುಖ್ಯವಾಗಿ ನಾಟಿ ಕೋಳಿ ಸಾರು ಅದೃಷ್ಟ ಅಂದ್ಕೊಳ್ಳಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಈ ಪ್ಲೇಸ್ ನ ರಿಕಮೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ನಮ್ಮ ಪೇಜ್ ಅಲ್ಲಿ ರಿವ್ಯೂ ಕೊಡಿ. ಹಾಗೆ ಮೊದಲ ದಿನ ಬಹಳ ಗ್ರ್ಯಾಂಡ್ ಆಗಿ ಸಕ್ಸಸ್ ಆಗುತ್ತದೆ. ಒಂದು ತಿಂಗಳು ಕಳೆಯುವ ಹೊತ್ತಿಗೆ ಆ ಊರಿನಲ್ಲಿ, ಆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಕೂಡ ಅತ್ತೆ ಸೊಸೆಯರ ರೆಸ್ಟೋರೆಂಟ್ ಹೆಸರು ಮಾರ್ಧನಿಸುತ್ತದೆ. ವೀಕೆಂಡ್ಸ್ ಅಲ್ಲಿ ಟೇಬಲ್ ಸಿಗದಂತ ರಶ್ ಆಗಿರುತ್ತದೆ. ಒಂದು ದಿನ ಸಾಯಂಕಾಲ ಪ್ರಸಾದ್, ರಮೇಶ್, ಸುರೇಶ್, ಅರುಣ್ 4 ರೆಸ್ಟೋರೆಂಟ್ ಹತ್ರಕ್ಕೆ ಬರ್ತಾರೆ. ಅಲ್ಲಿರುವ ಜನಗಳನ್ನು ನೋಡಿ ಅವರು ಆಶ್ಚರ್ಯ ಹೋಗುತ್ತಾರೆ. ಅರೆ ರಮೇಶ್, ನನ್ನ ಕಣ್ಣನ್ನ ನಾನು ನಂಬಲಾರ್ದೆ ಹೋಗ್ತಾ ಇದ್ದೀನೋ. ಇದು ನಮ್ಮೂರಿನ ರೆಸ್ಟೋರೆಂಟೇನಾ? ಮರಳು ಹಾಕಿದರೆ ಕೆಳಗೆ ಬೀಳದಷ್ಟು ಜನ ಇದ್ದಾರೆ. ಹೊರಗಡೆ ವೇಟಿಂಗ್ ಲಿಸ್ಟ್ ಕೂಡ ಇದೆ ಅಂತೆ. ಹೌದು ಅಪ್ಪ, ಕಾರಿನ ಪಾರ್ಕಿಂಗ್ ಆಗಿ ಜಾಗ ಸಿಗ್ತಾ ಇಲ್ಲ. ನಿಜಕ್ಕೂ ನಮ್ಮಮ್ಮ ಅನಾಮಿಕಾ ಸೇರಿ ಇಷ್ಟು ದೊಡ್ಡ ಮ್ಯಾಜಿಕ್ ಹೇಗೆ ಮಾಡಿದ್ರ? ಅರೆ, ಅಲ್ಲಿ ಕೌಂಟರ್ ಹತ್ರ ನೋಡು, ಅವನಿ ನಿಮಿಷ ಕೂಡ ಖಾಲಿಯಾಗಿಲ್ಲದೆ ಬಿಲ್ಲಿಂಗ್ ಮಾಡ್ತಾ ಇದ್ದಾಳೆ. ವಾಮೋ, ಆ ಕ್ಯಾಶ್ ಬಾಕ್ಸ್ ತುಂಬಿ ಹೋದ ಹಾಗೆ ಕಾಣಿಸುತ್ತೆ. ನಾವು ಅವ್ರನ್ನ ಬಹಳ ಕೀಳಾಗಿ ಅಂದಾಜು ಮಾಡಿದ್ವಿ. ಹೌದು ಅಣ್ಣಯ್ಯ, ಮೊನ್ನೆ ಆಫೀಸಲ್ಲಿ ಕೂಡ ಎಲ್ಲ ನಮ್ಮ ರೆಸ್ಟೋರೆಂಟ್ ಬಗ್ಗೆ ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅಂಜಲಿ ಮಾಡ್ತಾ ಇರುವ ವಿಡಿಯೋಗೆ ಲಕ್ಷಲಾದಿ ವ್ಯೂಸ್ ಬರ್ತಾ ಇದೆ ಅಂತೆ. ನಂಗ್ ತುಂಬಾ ಗರ್ವ ಅನ್ಸುತ್ತೆ ಅಣ್ಣಯ್ಯ. ಅವ್ರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ. ಏನು ಅಂದ್ರೆ, ಏನ್ರೋ ಮಕ್ಕಳೇ ಹಾಗೆ ಬಾಗಿಲ ಹತ್ರ ನಿಂತು ಬಿಟ್ಟಿದ್ದೀರಾ, ಒಳಗಡೆಗೆ ಬನ್ನಿ. ಅನಾಮಿಕಾ, ಮಾವಯ್ಯ, ನಿನ್ನ ಗಂಡ, ನಿನ್ನ ಮೈದುನರು ಬಂದಿದ್ದಾರೆ. ಒಳ್ಳೆ ಸ್ಪೆಷಲ್ ಐಟಮ್ ಕಳ್ಸು. ಶಾರದಾ, ನಿಜವಾಗಿ ನಿನ್ನ ನೋಡ್ತಾ ಇದ್ರೆ ನನ್ಗೆ 2 ಕೈ ಎತ್ತಿ